ಮಾನ್ಯ ಮಂತ್ರಿಗಳು ತಮಗೆ ಬೆಳೆ ಪರಿಹಾರ, ಬೆಳೆ ಹಾನಿ, ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಇನ್ಶೂರೆನ್ಸ್ ಬಗ್ಗೆ ಕೂಡ ತಮಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಸಚಿವರೇ, ಮಾನ್ಯ ಅಧಿಕಾರಿಗಳೇ, ಮಾಧ್ಯಮದ ಮಿತ್ರರೇ, ಈ ಒಂದು ಬರ್ತಕ್ಕಂತ ಸೆಪ್ಟೆಂಬರ್ 17ನೇ ತಾರೀಕಿಗೆ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಯವರು ನಮ್ಮ ಕಲಬುರಗಿಗೆ 16ನೇ ತಾರೀಕಿಗೆ ಸಾಯಂಕಾಲ ಅವರು ಬರ್ತಾ ಇದ್ದಾರೆ. ಸುಮಾರು 6 ಗಂಟೆಗೆ ಬರ್ತಾರೆ. ತದನಂತರ ಸಾಯಂಕಾಲ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಯಾವ ರೀತಿಯಿಂದ ಅವರು ಹಿಂದಿನ ವರ್ಷ ನಮ್ಮ ಕಲ್ಯಾಣ ಕರ್ನಾಟಕ, ಯಾಕಂದ್ರೆ ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ನಮ್ಮ ಸರ್ಕಾರ, ಈ ವರ್ಷವೂ ಕೂಡ ನಾವು 5,000 ಕೋಟಿ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ನಾವು 5,000 ಕೋಟಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಿದ್ದಾರೆ. ಅದಲ್ಲದೆ ಏನು ಮೊದಲಿನ ವರ್ಷ ಸುಮಾರು 3,000 ಕೋಟಿ, ಹಿಂದಿನ 2024-25ರಲ್ಲಿ 5,000 ಕೋಟಿ ಮತ್ತು ಈ ವರ್ಷ 25-26ರಲ್ಲಿ 5,000 ಕೋಟಿ, ಅಂದ್ರೆ ಕಳೆದ 27 ತಿಂಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸುಮಾರು 13,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ವರ್ಷ ಅನುಮೋದನೆಯೂ ಕೂಡ ನಮಗೆ ಗವರ್ನರ್ ಅವ್ರ ಕಡೆಯಿಂದ, ಸರ್ಕಾರ ಕಡೆಯಿಂದ ಮತ್ತು ಗವರ್ನರ್ ಅವ್ರ ಕಡೆಯಿಂದ ಈ ವರ್ಷ ಜುಲೈಯಲ್ಲೇ ನಮ್ಗೆ ಅನುಮೋದನವನ್ನು ಸಿಕ್ಕಿದೆ. ಯಾವಾಗಲೂ ಕೂಡ ಪ್ರತಿ ವರ್ಷ ನಮ್ಗೆ ಹಿಂದಿನ ವರ್ಷ ಅದಕ್ಕಿಂತ ಮೊದಲು ಡಿಸೆಂಬರ್ ಅಲ್ಲಿ ಸಿಕ್ಕಿತ್ತು, ನಂತರ ಆಗಸ್ಟ್ 17ನೇ ತಾರೀಕು ಸಿಕ್ಕಿತ್ತು, ಈ ಬಾರಿ ನಮ್ಗೆ ಜುಲೈಯಲ್ಲಿ ಸಿಕ್ಕಿದೆ. ಕಳೆದ ಒಂದು 27 ತಿಂಗಳಲ್ಲಿ ಸುಮಾರು 6,224 ಕೋಟಿ ಅನುದಾನ, 8,000 ಕೋಟಿಯಲ್ಲಿ ಬಂದಿರುವಂತಹ ಒಂದು ಅನುದಾನದಲ್ಲಿ ಮೊದಲಿನ ವರ್ಷ 31 ಮಾರ್ಚ್ 2004 ತನಕ ಸುಮಾರು 2,009 ಕೋಟಿ. ನಮ್ಮೇಲೆ ಯಾವಾಗಲೂ ಅಪಾದನೆ ಇರ್ತಿತ್ತು 1,000 ಕೋಟಿ ನಾವು ಖರ್ಚು ಮಾಡಲ್ಲ ಅಂತ, ಆದ್ರೆ 2,009 ಕೋಟಿ ಅನುದಾನವನ್ನು ನಾವು ಖರ್ಚು ಮಾಡಿದ್ದೀವಿ. ಮತ್ತೆ 31 ಮಾರ್ಚ್ 2025 ತನಕ ಸುಮಾರು 3,158, ಈ ಒಂದು ಕಳೆದ ಒಂದು 5-6 ತಿಂಗಳಲ್ಲಿ 1,067 ಕೋಟಿ. ಅಂದ್ರೆ ಈ ವರ್ಷ ಯಾವಾಗ್ಲೂ ಕೂಡ ಮಾಡಿಲ್ಲ. ಈ ವರ್ಷ ಕನಿಷ್ಠ ನಾವು 4,000 ಕೋಟಿಗಿಂತ ಹೆಚ್ಚು ಅನುದಾನ ಒಂದು ಖರ್ಚು ಮಾಡ್ತೀವಿ. ನೀವು 27 ತಿಂಗಳಲ್ಲಿ ನೋಡಿದ್ರೆ 8,000 ಕೋಟಿಯಲ್ಲಿ ಸುಮಾರು 6,824 ಕೋಟಿ ಅನುದಾನ ನಮ್ಮ ಕಲ್ಯಾಣ ಕರ್ನಾಟಕ ಮಂಡಳಿ ವತಿಯಿಂದ ಈ ಒಂದು ಭಾಗದ ಅಭಿವೃದ್ಧಿಗಾಗಿ ನಾವು ನಮ್ಮ ಸರ್ಕಾರ ಖರ್ಚು ಮಾಡಿದೆ ಅಂತ ಹೇಳಲು ಇಷ್ಟಪಡುತ್ತೇನೆ. ಮತ್ತೆ ಜೊತೆಯಾಗಿ ಪ್ರತಿ ವರ್ಷ ಮಾನ್ಯ ಮುಖ್ಯಮಂತ್ರಿಯವರು ಬರ್ತಾರೆ ನಮ್ಮ ಭಾಗಕ್ಕೆ. ಈ ಒಂದು ಸೆಪ್ಟೆಂಬರ್ 17ನೇ ತಾರೀಕಿಗೆ ಕಲ್ಯಾಣ ಕರ್ನಾಟಕ ಒಂದು ಉತ್ಸವ, ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಅದರ ಜೊತೆಯಾಗಿ ಅವ್ರ ಜೊತೆ ಮಾನ್ಯ ಉಪಮುಖ್ಯಮಂತ್ರಿಯವರು ಕೂಡ ಬರ್ತಾ ಇದ್ದಾರೆ. ಮತ್ತು ಈ ಒಂದು ಮಿನಿಟ್ ಟು ಮಿನಿಟ್ ಇರ್ತಕ್ಕಂತ ಒಂದು ಕಾರ್ಯಕ್ರಮ ಬೆಳಗ್ಗೆ ಈಗ ನಮ್ದೇನಿತ್ತಂದ್ರೆ ನಾವೊಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ತಮ್ಗೆಲ್ಲರಿಗೆ ಬ್ರೀಫ್ ಮಾಡ್ಬೇಕಂತ ಒಂದು ಉದ್ದೇಶ ಇತ್ತು. ಆದ್ರೆ ತಾವು ಬೆಳಗ್ಗೆಯಿಂದ ಇಲ್ಲೇ ಇದ್ರಿ. ಆ ಒಂದು ಕಾರಣಕ್ಕಾಗಿ ಮಾನ್ಯ ಮಂತ್ರಿಗಳು, ಅಧಿಕಾರಿಗಳು ಎಲ್ಲರೂ ನಾವೇನ್ ವಿಚಾರ ಮಾಡಿದ್ವಿ ತಮ್ಮ ಜೊತೆ ನಾವು ಮಾತಾಡಿ ಹೋಗೋಣ ಅಂತ ಬೆಳಗ್ಗೆ 8:40ರಿಂದ 8:50ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಒಂದು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. ನಂತರ 9 ಗಂಟೆಗೆ, ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣ, ರಾಷ್ಟ್ರ ಧ್ವಜಾರೋಹಣವನ್ನು ಮಾಡ್ತಾರೆ. ಅದ ನಂತರ ಎಲ್ಲಾ ಕಾರ್ಯಕ್ರಮಗಳು ಸುಮಾರು 11-11:30 ತನಕ ಆಗ್ತದೆ. ಅದೆಲ್ಲ ತಮ್ಗೆಲ್ಲ ನಾವು ಮುಂದೆ ಇರ್ತಕ್ಕಂತ ಒಂದು ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಏನು ನಾವು ಮಾಡ್ತಾ ಇದೀವಿ ತಮ್ಗೆಲ್ಲರೂ ಕೂಡ ನಾವು ತಿಳಿಸ್ತೀವಿ. ಈ ಒಂದು ಕಾರ್ಯಕ್ರಮ ಯಾಕಂದ್ರೆ ನಮ್ಗೆ ತಮ್ಗೆಲ್ಲರೂ ಕೂಡ ಗೊತ್ತಿರುವಂತೆ ಈ ಒಂದು ವಿಮೋಚನಾ ದಿನ ಏನಿತ್ತು, ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಏನಿತ್ತು, ಇವಾಗ ಕಲ್ಯಾಣ ಕರ್ನಾಟಕ ಒಂದು ಉತ್ಸವ ದಿನಾಚರಣೆಯಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ತಮ್ಮೆಲ್ಲರ ಒಂದು ಮುಖಾಂತರ ನಾವು ಮಾನ್ಯ ಮಂತ್ರಿಗಳು ನಾವೆಲ್ಲರೂ ಸೇರಿ ಹೆಚ್ಚಿನ ಜನರು ಇದರಲ್ಲಿ ಒಂದು ಭಾಗಿಯಾಗ್ಬೇಕಂತ ತಮ್ಗೆಲ್ಲರೂ ಕೂಡ ನಾವು ಕೇಳ್ಕೊಳ್ತೇನೆ. ಇದ ನಂತರ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಏನಿದೆ ನಾವೆಲ್ಲ ಫೈನಲೈಸ್ ಮಾಡಿ ಬಹುಶಃ ಒಂದು ಪ್ರೆಸ್ ಮೀಟ್ ಮುಖಾಂತರ ಸಂಡೇಗಾಗ್ಲಿ ಇಲ್ಲಾಂದ್ರೆ ಮಂಡೇ ಆಗ್ಲಿ ಮಾನ್ಯ ಮಂತ್ರಿಗಳು ನಾವೆಲ್ಲರೂ ಸೇರಿ ಒಂದು ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಎಲ್ಲಿ ಏನು ಕಾರ್ಯಕ್ರಮ ಇರ್ತೋ ಅಂತ ತಮ್ಮೆಲ್ಲರೂ ಕೂಡ ನಾವು ಕೇಳ್ತೀವಿ.